ಮೊದಲನೇದಾಗಿ ನನಗೆ ದೊಡ್ಡ ಮಗನ ಹುಟ್ಟಬಾರ್ದು, ಮನೆಯಲ್ಲಿ ನಾನೇನು ಮಾತಾಡಿ ಯಾಕೆಂತಂದ್ರೆ ಅಗ್ನಿಹೋತ್ರ ಅನ್ನೋದು ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದ್ರ ಬಗ್ಗೆ ನಾನು ಸುಮಾರು 16 ವರ್ಷಗಳ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಇದ್ದೆ. ಈ ಹೊಗೆಯಿಂದ ಏನೇನು ಪರಿಣಾಮ ಬೀಳುತ್ತೆ, ಬೆಳೆಗಳ ಮೇಲೆ ಏನು ಪರಿಣಾಮ ಬೀಳುತ್ತೆ. ಆಮೇಲೆ ನಾನು ಆಳವಾಗಿ ನೋಡಬೇಕಾದ್ರೆ ಒಂದು ತೆಂಗಿನ ಮರ ಇತ್ತು. ಒಂದು ತೆಂಗಿನ ಮರ ಇದ್ದಾಗ ಅದ್ರ ಪಕ್ಕದಲ್ಲಿ ಒಂದು ಹಂಡೆ, ಹಳೆ ಕಾಲದಲ್ಲಿ ನೀರು ಕಾಯಿಸಿ ರೆಗ್ಯುಲರ್ ಆಗಿ ಹೊಗೆ ತಗೊಳ್ಳೋದ್ರಿಂದ ಇಳುವರಿ ಒಳ್ಳೆ ಇಳುವರಿ. ಬೇರೆ ಕಡೆ ಇಲ್ಲ. ಈಗ ನೀವು ನೋಡಿರ್ಬೋದು, ಇಲ್ಲಿ ನಮ್ಮ ಸಿದ್ಧಗಂಗೆ ಮಠದಲ್ಲಿ ಅಲ್ಲಿ ಬರೀ ಸೌದೆನಲ್ಲೇ ಅಡುಗೆ ಮಾಡ್ತಾರೆ. ಈಗಲೂ ಅವರು ಸೌದೆಯಲ್ಲಿ ಅಡುಗೆ ಮಾಡ್ತಾರೆ. ಅಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಅಷ್ಟು ಇಳಿಸ್ಕೊಂಡಾರೆ ಬೆಳೆಗಳು ಮಾಡೋದಕ್ಕಾಗ ಪ್ರೊಫೆಷನ್. ಅಲ್ಲಿರೋ ಇಳುವರಿ ನಮ್ಮ ಜಮೀನುಗಳಲ್ಲೂ ಬರ್ತಾರೆ. ಸೊ ಹೊಗೆಯಿಂದ ಏನೋ ಒಂದು ವಿಚಾರ ಇದೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಉಳಿತಾ ಇದೆ. ಸೊ ನಾವು ಬೆಂಗಳೂರಲ್ಲಿ ನೋಡಿ, ಯಾವುದೇ ತೆಂಗಿನ ಮರ ನೋಡಿ ಗೊಂಚಲು ಬಿಟ್ಟು ಇಳುವರಿ ಇಲ್ಲ. ರಸ್ತೆ ಪಕ್ಕದಲ್ಲಿರೋದು ಮರಗಳು ಸಮೃದ್ಧಿಯಾಗಿರ್ತವೆ. ಅದೇ ನಮ್ಮ ಒಂದು ಜಮೀನಲ್ಲಿ ಇರೋದಿಲ್ಲ. ಇದೆಲ್ಲ ಒಗೆಯೋದು ಕಾರಣ ಅಂದ್ಬಿಟ್ಟು ನನಗೆ ಭಾಳ ಇದರಿಂದ ನನಗೆ ಮನಸ್ಸಲ್ಲಿ ಇತ್ತು. ಬಟ್ ಮೇಡಮ್ ಅವರು ಅಗ್ನಿಹೋತ್ರ ಇದೊಂದು ಸಿಸ್ಟಮ್ಮು ಬಂದಿದ್ದು ನನಗೆ ಭಾಳ ಕುತೂಹಲ ಆಗಿದೆ. ನಮ್ಮ ರಿಟೈರ್ಡ್ ರಾಜು ಅವರು ರೇಡಿಯೋ ಅವರು ನಾನು ಕಳಿಸ್ಕೊಟ್ರು, ಈ ಥರ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನನಗೆ ಎಷ್ಟು ಆಸಕ್ತಿ ಇದೆ, ಫೋನ್ಗಳು ಮಾಡಿ ಇಮಿಡಿಯೇಟ್ ಹೊರಟು ಬಂದೆ. ಇಂಥ ಬ್ಯೂಟಿಫುಲ್ ಕಾರ್ಯಕ್ರಮ ನಾನು ಎಕ್ಸ್ಪೆಕ್ಟೇ ಮಾಡಿದ್ದೀನಿ. ಅದರಲ್ಲೂ ಈ ಮೇಡಮ್ ಅವರಂತೂ ಅದರಲ್ಲೇ PhD ಮಾಡಿ ಅಗ್ನಿಹೋತ್ರದಲ್ಲಿ ಏನೋ ಅಂತ ಸಂಶೋಧನೆ ಮಾಡಿದ್ರು. ನಿಜವಾಗ್ಲೂ ನಮ್ಮ ರೈತ ಸಮುದಾಯಕ್ಕೆ ಅನನ್ಯವಾದ ಕೊಡುಗೆ ಅಂತ ನಾನು ಹೇಳ್ತೀನಿ. ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಆಮೇಲೆ ಇವತ್ತು ವಿಶ್ವ ಆಹಾರ ದಿನ. ಬಟ್ ಎಲ್ಲಿದೆ ಒಳ್ಳೆಯ ಆಹಾರ? ನಾವು ಕುಡಿತಾ ಇರೋ ನೀರು ವಿಷ ಆಗಿದೆ. ನಾವು ಕುಡಿತಾ ಇರೋ ಗಾಳಿ ವಿಷ ಆಗಿದೆ. ಕುಡಿತಾ ಇರೋ ಗಾಳಿ ವಿಷ ಆಗಿದೆ. ಪ್ರತಿಯೊಂದು ಹಣ್ಣು ಹಂಪಲು ಊಟ ಬೇಳೆ ಕಾಳು ಎಲ್ಲನೂ ಕಲುಷಿತ ಆಗಿದೆ. ಇದೆಲ್ಲ ಕಲುಷಿತ ಎಲ್ಲಾಗಿದೆ? ನಮ್ಮ ಆರೋಗ್ಯ ಯಾರ ಹತ್ರ ಇದೆ? ನಮ್ಮ ಆರೋಗ್ಯ ಎಲ್ಲಿದೆ? ಯಾರು ಹೇಳಿದ್ರು? ನಮ್ಮ ಆರೋಗ್ಯ ಇರೋದು ಭೂಮಿನಲ್ಲಿ, ಮಣ್ಣಿನ ಆರೋಗ್ಯ ನಾವು ಕೆಡಿಸಿ ನಾವು ಊಟನ ನಾವು ತಗೊಳ್ತಾ ಇದ್ದೀವಿ ಅಂದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಸೊ ಮಣ್ಣಿನ ಆರೋಗ್ಯನ ಅಭಿವೃದ್ಧಿ ಮಾಡೋದು ನಮ್ಮ ಪ್ರತಿಯೊಬ್ಬ ರೈತನ ಒಂದು ಕಾರ್ಯಕ್ರಮ ಇದೆ. ಯಾಕೆಂದ್ರೆ ನಾನು ನೋಡಿದ್ದೀನಿ ಎಲ್ಲ ರೈತರು, ನಾನು ಒಂದು ಅಗ್ರಿಕಲ್ಚರ್ ಮಿಷನ್ ಮಾಡ್ತಾ ಇದ್ದೀನಿ, ಸಾವಿರಾರು ರೈತರ ಹತ್ರ ಸಂವಾದ ಮಾಡ್ತಾ ಇರ್ತೀನಿ, ವಿಚಾರ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬ ರೈತನು ತನ್ನ ಬೆಳೆಗೆ ನೋಡ್ತಾ ಇರ್ತಾನೆ. ಬೆಳೆಗೆ 80% ಕಾನ್ಸಂಟ್ರೇಟೆಡ್ ಬೆಳೆ ಬಗ್ಗೆ ಇರ್ತಾನೆ. ಬೆಳೆಗೆ ನೀರು ಕೊಡ್ರಿ, ಬೆಳೆಗೆ ಗೊಬ್ಬರ ಕೊಡ್ರಿ, ಬೆಳೆಗೆ ಔಷಧಿ ಹೊಡೀರಿ, ಬೆಳೆಗೆ ಟಾನಿಕ್ ಕೊಡ್ರಿ ಅಂತ. ಮಣ್ಣಿನ ಬಗ್ಗೆ ಕಾಳಜಿ 10-15% ಇರೋದಿಲ್ಲ. ನೀವು ಮಣ್ಣಿಗೆ 80% ಕಾಳಜಿ ವಹಿಸಿ ಬೆಳೆ ಬಗ್ಗೆ ನೀವು 20-15% ಕಾಳಜಿ ವಹಿಸಿದಾಗ 100% ನೀವು ಬೆಳೆನ ನಿರೀಕ್ಷಣೆ ಮಾಡ್ಬೋದು. ಮಣ್ಣಿನ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಇವತ್ತು ನಾವು ಏನು ಊಟ ಮಾಡ್ತಾ ಇದ್ದೀವಿ ಅದು ಊಟನೇ ಅಲ್ಲ. ನೋಡಿ ಇಷ್ಟೆಲ್ಲ ಹೇಳಿದ್ರು, ಈ ಪ್ಯಾರಾಮೀಟ್ರಲ್ಲಿ ಇಷ್ಟು ಸೊಪ್ಪು ತಿನ್ರಿ, ಅದು ತಿನ್ರಿ, ಇದು ತಿನ್ರಿ. ಮೊದಲು ಏನು ತಿಂತಾ ಇದ್ರು? ಒಂದೆರಡು ಹುಳಿಕಾಳು, ಮೆಣಸಿನ ಸೊಪ್ಪು, ಕಾಂಗ್ರೆಸ್ 100 ವರ್ಷ ಬದುಕಿರೋ. ಸಾಯ್ಬೇಕಾದ್ರೆ ಮನೇಲಿ ಆರಾಮಾಗಿ ಸಾಯೋದು. ಇವತ್ತು 60-70 ವರ್ಷಕ್ಕೆ ವೆಂಟಿಲೇಟರ್ ಹಾಕೊಂಡು ಇದರಲ್ಲಿ ICUನಲ್ಲಿ ಸಾಯಿ 3 ದಿವಸ ಅಂತ ಗಾಡಿ ಕೊಡ್ತಾರೆ, ಬೇರೆ ವಿಚಾರ. ಸೊ ಇದು ನಮ್ಮಲ್ಲಿ ಮಾಡ್ತಾ ಇರೋದು. ನಮ್ಮ ಭೂಮಿಯ ಆರೋಗ್ಯನ ನಾವು ಹಾಳು ಮಾಡಿದ್ದೀವಿ. ಈಗ ಭೂಮಿ ಆರೋಗ್ಯನ ವೃದ್ಧಿ ಮಾಡಬೇಕಾದ್ರೆ ನೀವು ಮಳೆ ನೀರು ಭಾಳ ಇಂಪಾರ್ಟೆಂಟ್. ಮಳೆ ನೀರನ್ನ ಭೂಮಿಯಲ್ಲಿ ಇಂಗಿಸ್ಕೊಂಡಾಗ ಮಾತ್ರ ಏನು ಭೂಮಿಯಲ್ಲಿ ಹಾಳಾಗಿದೆ ಅದೆಲ್ಲ ನೀವು ರೀಜನರೇಟ್ ಮಾಡ್ಬೋದು. ಸೊ ಇದನ್ನು ಇಂಪಾರ್ಟೆಂಟ್ ಆಗಿದ್ದರೆ ಈಗ ನಾನೊಂದು ಯಂತ್ರ ಮಾಡಿದ್ದೀನಿ, ಅದು ಮಣ್ಣನ್ನು ಮುದ್ದು ಮಾಡೋದು. ಈ ಮಣ್ಣಲ್ಲಿ 3 ಗುಣಗಳಿದೆ, ನಿಮಗೆಲ್ಲ ಗೊತ್ತಿದೆ. 3 ಗುಣ: ಭೌತಿಕ ಗುಣ, ಜೈವಿಕ ಗುಣ, ರಾಸಾಯನಿಕ ಗುಣ.
ಸೊ ಭೌತಿಕ ಗುಣ ನಾವು ಚೆನ್ನಾಗಿ ಮಾಡಲಿಲ್ಲ ಅದನ್ನ ನಾವೇನು ಇದು ಮಾಡೋದು. ಸೊ ಭೌತಿಕ ಗುಣ ಮಾಡಬೇಕಾದ್ರೆ ನಾವು ಟ್ರ್ಯಾಕ್ಟರ್ ವಿಶೇಷವಾಗಿ ನಾವು ಟ್ರ್ಯಾಕ್ಟರ್ನ ಬಳಸ್ತಾ ಇದ್ದೀವಿ. ಒಂದು ನಮ್ಮ ಭೂಮಿ ಇರೋದು 1 ಚದರಡಿಗೆ ಕೇವಲ 30ರಿಂದ 40 kg ತೂಕ ಮಾತ್ರ ಭೂಮಿ ಕಳೆಯುತ್ತೆ. ನಾವು 2,500-3,000 ಟ್ರ್ಯಾಕ್ಟರ್ ಉಪಯೋಗಿಸೋದ್ರಿಂದ ಭೂಮಿ ಕಂಪ್ಲೀಟ್ ಆಗುತ್ತೆ. ಮಳೆ ನೀರು ನಿಂತಾ ಇಲ್ಲ. ಮಳೆ ನೀರು ಇರ್ತಕ್ಕಂಥ 12 ಪೋಷಕಾಂಶಗಳು ಭೂಮಿಗೆ ತಗೊಳ್ತಾ ಇಲ್ಲ. ಸೊ ಇದನ್ನೆಲ್ಲ ಮನಗಂಡಿದ್ದರೆ ನೀವು ಮಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ರಿ. ಮಣ್ಣಿನ ಕಾಳಜಿ ವಹಿಸಿದಾಗ ನಿಮಗೆ ಒಳ್ಳೆಯ ಫಲಿತಾಂಶ ಬರ್ತದೆ. ಒಳ್ಳೆ ಆಹಾರ ಕೊಡಬೇಕಾದ್ರೆ ನೀವು ರೈತರಿಗೆ ಕೊಡಬೇಕು. ಇವತ್ತು ಎಲ್ಲ ಆಹಾರನೂ ಅದಕ್ಕೆ ಕೊಡ್ತೀವಿ. ಕುಡಿಯೋ ನೀರು ಸಮೇತ ಅಂಶ ಮಾಡ್ತೀವಿ. ಆಮೇಲೆ ಸಸ್ಯ ಕೀಟಗಳು ನಿಮಗೆಲ್ಲ ಗೊತ್ತಿರಬೇಕು. ಸಸ್ಯ ಕೀಟಗಳನ್ನ ಏನು ಮಾಡಬೇಕು ಅಂದರೆ ಜೀವಂತ ಬೇರೆ ಮಾಡಿರಿ, ಔಷಧಿ ಉಳಿಯೋದನ್ನ ನಿಲ್ಲಿಸ್ರಿ. ನಿಮಗೆ ಒಂದು ಹುಳನ ನಿಮಗೆ ತೊಂದರೆ ಮಾಡೋದು. ಅದು ಮೇಡಮ್ ಚೆನ್ನಾಗಿ ಗೊತ್ತಿದೆ. ಜೀವಂತ ಬೇಲಿ ಮಾಡೋದ್ರಿಂದ ಅದು ಎರಡು ಟೈಪ್ ಹುಳ ಇರ್ತದೆ. ಒಂದು ವೆಜಿಟೇರಿಯನ್ನು, ಒಂದು ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್ನು ನಮ್ಮನ್ನ ಉಪಕಾರಿ, ವೆಜಿಟೇರಿಯನ್ ಅಪಕಾರಿ. ಸೊ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಆಗ್ಬಿಡೋದು. ಅದನ್ನು ನೀವು ಪ್ರೊವೈಡ್ ಮಾಡ್ಕೊಳ್ಳೋದ್ರೆ ಜೀವಂತ ಬೇಲಿ ಇಂಥ ಒಂದು ಕಾರ್ಯಕ್ರಮಗಳು ಸಂಶೋಧನೆ ನೀವು ಮಾಡಬೇಕೀಗ. ನೀವು ಮಾಡಿ ರೈತರು ಕೊಟ್ಟಾಗ ನಮ್ಮ ಇದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಆಗಲೇ ಟೈಮ್ ಅಂತ ಬಂದು ಜೀವಂತ ಬೇಲಿ ಅಂದರೆ ಸುಮ್ಮನೆ ಬೇಲಿ ಮಾಡೋದು ಅಷ್ಟೇ. ಮತ್ತು ಗ್ಲಿಸಿಡಿಯಾ ಅಂತ ಸಣ್ಣ ಬೇಲಿ ಇದೆಯಲ್ಲ, ಮೊದಲ ಜೀವಂತ ಬೇಲಿ ಇರ್ತಲ್ಲ, ಗ್ಲಿಸಿಡಿಯಾ ಸಣ್ಣ ಬೇಲಿ ಪಕ್ಷಿ ಅಂತೆಲ್ಲ ಸುತ್ತು ಆಗ್ತಾ ಏನಂತಂದ್ರೆ ಅದರಲ್ಲಿ ನಿಮಗೆ ಪ್ರತಿಷ್ಠಾಪನೆ ಆಗ್ತದೆ. ಈಗ ನಮಗೆ ಯಾವುದೋ ಈಗ ನಮಗೆ ಉಪದ್ರವಿ ಕೀಟಗಳು ಎಲ್ಲಿಂದ ಬರ್ತದೆ 100 ಕಿಲೋಮೀಟರ್ ಚಿಟ್ಟೆ ರೂಪದಲ್ಲಿ ಬಂದು ಅಲ್ಲಿ ನಿಮಗೆ ಮೊಟ್ಟೆಗಳು ಇಟ್ಬಿಟ್ಟು ಅಲ್ಲಿ ಸ್ವಂತ ನಾವು ಶುರು ಮಾಡಿದ್ವಿ. ಸೊ ಅಲ್ಲಿಂದ ಬರ್ತಾನೆ ಇರ್ತದೆ. ನೀವು ಎಷ್ಟೇ ಔಷಧಿ ಹೊಡೆದ್ರು ಲೋಕಲ್ ಇರ್ತಕ್ಕಂಥ ಶಕ್ತಿಗಳು ಕೀಟಗಳು ಸತ್ತೋಗ್ತವೆ. ಬಟ್ ದೂರದ ಮೈಗ್ರೇಟ್ ಆಗೋದನ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ದೂರದಿಂದ ಬರೋದು ಬರ್ತಾನೆ ಇರ್ತವೆ. ನಮ್ಮ ಲೋಕಲ್ ಇರ್ತಕ್ಕಂಥ ಕೀಟಗಳನ್ನ ರೈತ ಮಿತ್ರ ಕೀಟಗಳನ್ನ ನಾವು ಮಾಡ್ಕೊಂಡಾಗ ಏನಾಗ್ತದೆ ನಿಮಗೆ ಬ್ಯಾಲೆನ್ಸ್ ಆಗೋಗ್ತದೆ. ಸೊ ಕೀಟ ಮತ್ತೆ ಬರಲ್ಲ. ಔಷಧಿಗಳನ್ನು ಫಸ್ಟ್ ನಿಲ್ಲಿಸ್ರಿ. ಆಮೇಲೆ ರಾಸಾಯನಿಕ ಗೊಬ್ಬರ, ಮಳೆ ನೀರು ಕಂಪ್ಲೀಟ್ ಭೂಮಿ ನಿಲ್ಲಿಸ್ಕೊಂಡ್ರೆ ರಾಸಾಯನಿಕ ಗೊಬ್ಬರ ಬೇಕಾಗೇ ಇಲ್ಲ. ಈಗ ಸಾವಯವ ಕೃಷಿಯಿಂದ ನೀವು ಇದು ರಾಸಾಯನಿಕ ಕೃಷಿಗೆ ಸಾವಯವ ಕೃಷಿಗೆ ಹೋಗ್ಬೇಕಾದ್ರೆ 3 ವರ್ಷ ಬೇಕು, 4 ವರ್ಷ ಬೇಕು ಅಂತ ಬೇಕಾಗೇ ಇಲ್ಲ. ಒಂದೇ ವರ್ಷದಲ್ಲಿ ತಂದ್ಕೊಳ್ಬೋದು. ಒಂದೇ ವರ್ಷದಲ್ಲಿ ಮಣ್ಣನ್ನು ಮೃದು ಮಾಡಿರಿ, ಮಳೆ ನೀರು ನಿಲ್ಲಿಸ್ಕೊಂಡ್ರಿ, ಅಲ್ಲಿರ್ತಕ್ಕಂಥ ವಿಷ ಎಲ್ಲ ಕಂಪ್ಲೀಟ್ ಒಳಗಡೆ ಹೋಗುತ್ತೆ, ಭೂಮಿ ಸಮೃದ್ಧಿ ಆಗುತ್ತೆ, ಬೆಳೆ ಒಂದು ಡಬಲ್ ಬರುತ್ತೆ. ನಾವು ಖರ್ಚು ಮಾಡೋದಕ್ಕಿಂತಲೂ ಬೆಳೆ ತೊಗೊಂತ ತುಂಬ ವೇರಿಯೇಷನ್ ಇದೆ. ಅಂದರೆ ನಮ್ಮಲ್ಲಿ ಏನಾಗ್ತದೆ ಈಗ ಉತ್ಪಾದನೆ ಮತ್ತು ಉತ್ಪಾದಕತೆ. ರೈತರು ಉತ್ಪಾದಕತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ರೈತರು ಯಾವತ್ತು ಉತ್ಪಾದಕ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಆವಾಗ ಒಂದು ಸಕ್ಸಸ್ ಆಗ್ತಾರೆ. ಬರೀ ಉತ್ಪಾದನೆ ಅಂತ ಅಷ್ಟು ನಾವು ಹೋಗ್ಲಿಕ್ಕಾಗುತ್ತೆ. ಸೊ ಇಷ್ಟೇಳಿ ಮೋಸ್ಟ್ಲಿ ಸಮಯ ಆಗಿದೆ. ಇಷ್ಟೇಳಿ ನಾನು ಮಾತಿನ ಅವಕಾಶ ಮಾಡಿಕೊಟ್ಟ